ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಒಂದು ಕಡೆ ಹೋಗೋಣ ಅಂತ. ಅದಂತೂ ಮಕ್ಕಳು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅಂದರೆ ಇವನು ಎಲ್ಲಿ ನೋಡಿದ್ರು ಅಲ್ಲಿಗೆ ಹೋಗೋಣ ಆ ಥರ ಅದರಲ್ಲಿ ಆಟ ಆಡೋಣ ಅಂತ ಹೇಳ್ತಾ ಇದ್ದ. ಸರಿ, ಅಂಥದ್ದೇ ಒಂದು ಜಾಗ ನಮ್ಮ ಬೆಂಗಳೂರು ವೈಟ್ ಫೀಲ್ಡಲ್ಲಿದೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಈ ದಿನ ನಾವು ಏನು ಮಾಡ್ತೀವಿ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೇವೆ. ಹೊರಡೋಣ ಅಗಸ್ತ್ಯ? ಇಲ್ಲ, ನೀವು ಬರೋದಿಲ್ವಾ? ಹೊರಡೋಣ. ನಮ್ದೆಲ್ಲ ತಿಂಡಿ ಆಗಿದೆ, ಇನ್ನು ಅಗಸ್ತ್ಯಂದು ಆಗಿರಲಿಲ್ಲ, ಅದಕ್ಕೆ ಬೇಗ ಬೇಗ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾವಿವತ್ತು ಏನು ಮಾಡ್ತೀವಿ, ನಾವು ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಒಂದು ಇನ್ನೆರಡು ಪ್ಲೇಸಸ್ ಹೇಳಿದಾನೆ, ಅಲ್ಲಿ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಹೋಗಿರೋ ಎಲ್ಲ ಪ್ಲೇಸಸ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆಲ್ಲಾದರೂ ಈ ಪ್ಲೇಸ್ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನು ನಾವು ಹೋಗಬೇಕಾಗಿರೋ ಪ್ಲೇಸ್ ಹತ್ರ ರೀಚ್ ಆಗ್ತಾ ನೋಡಿದ್ರಲ್ಲ. ನಾವಿವತ್ತು ಬಂದಿರೋದು ಅಗಸ್ತ್ಯನ ಮೋಸ್ಟ್ ರಿಕ್ವೆಸ್ಟೆಡ್ ಪ್ಲೇಸ್ ಅಂದರೆ ಲೇ ಪ್ಲೇ. ಅಂದರೆ ಅವ್ನಿಗೊಂಥರ ಊರಲ್ಲೆಲ್ಲ JCB ಎಲ್ಲ ನೋಡಿದಾಗ ಅವನು ನಂಗೆ JCB ತೆಕ್ಕೊಡು ದೊಡ್ಡದು JCBನೇ ಬೇಕು ಅಂತ ಹಠ ಹಿಡಿತಿದ್ದ. ಅದರಲ್ಲಿ ಆಪ್ರೇಟ್ ಮಾಡಬೇಕು, ಅದು ಇದು ಊರಲ್ಲೆಲ್ಲ ತುಂಬ ಈ ಕೆಲಸಗಳೆಲ್ಲ ಅಲ್ಲಿ ನೋಡ್ತಾ ಇರ್ತಾನಲ್ಲ, ಅದನ್ನು ಆಪ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಅವನ್ನ ನಾವಿಲ್ಲಿ ಇವತ್ತು ಕರ್ಕೊಂಡ್ಬಂದಿದ್ದೇವೆ. ಲೇ ಲಿಟಲ್ ಇಂಜಿನಿಯರ್ಸ್ ಪ್ಲೇ ಗ್ರೌಂಡ್. ಇಲ್ಲಿ JCB ಆ ಥರ ಸೇಮ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಇಲ್ಲಿ ಬಂದು 1 hour ನಾವು ಆಲ್ರೆಡಿ ಪ್ರಿಯರ್ ಬುಕ್ಕಿಂಗ್ ಮಾಡಬೇಕು. ನಾವು ಮಾರ್ನಿಂಗ್ ಟೈಮ್ ಸ್ಲಾಟೇ ತೊಗೊಂಡಿದ್ದೀವಿ, ಯಾಕಂದರೆ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿ ಇರುತ್ತೆ, ಮತ್ತು ಇವತ್ತು ಸಂಡೇ ಬೇರೆ. ಸೊ 10 to 11 o'clock ಸ್ಲಾಟ್ ತೊಗೊಂಡಿದ್ದೀವಿ. ಮುಂಚೆನೇ ಬುಕ್ ಮಾಡಿದ್ದೀವಿ, ಅಂದರೆ ನೀವು ಪ್ರಿಯರ್ ಬುಕ್ ಮಾಡಿದ್ರೇ ನಿಮಗೆ ಇಲ್ಲಿ ಪ್ರೀ ಬುಕ್ಕಿಂಗ್ ಇವಾಗ ನಡೀತಾ ಇರೋದು. ಹಾಗಾಗಿ ಬುಕ್ ಮಾಡಿ ಈ ಪ್ಲೇಸಿಗೆ ಬಂದಿದ್ದೇವೆ. ಅಗಸ್ತ್ಯ, ಇಷ್ಟ ಆಯ್ತಾ ನಿಮಗೆ ಈ ಪ್ಲೇಸ್? ನಿಮಗೆ ಬೇಕಿತ್ತು ಇಲ್ಲಿ ಆಟ ಆಡಲಿಕ್ಕೆ? ಅಲ್ಲ, ವಾಪಸ್ ಹೋಗೋಣ, ಆಟ ಆಡುವನ? ನೀನು ಆಟ ಆಡ್ತೀಯಲ್ಲ, ಎಲ್ಲ ಆಟ ಆಡಬೇಕು, ಎಂಜಾಯ್ ಮಾಡ್ತೀಯಾ? ಸರಿ, ಆಯಿತು, ಬನ್ನಿ ಹೋಗುವ. ಇವನು ಯಾವ ರೀತಿ ಎಂಜಾಯ್ ಮಾಡ್ತಾನೆ ಮತ್ತು ಈ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಇದರಲ್ಲಿ ಏನೇನು ಪ್ರೈಸು ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು 1X ಪಾಸ್ ತೊಗೊಂಡಿರೋದು 999 ಪ್ಲಸ್ GST. ಸೊ ನಮಗೆಲ್ಲ ಝೋನ್ಗೂ ಇಲ್ಲಿ ಒಂದೊಂದು ಸಲ ಹೋಗ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು 1 hour ಟೈಮಿಂಗ್ಸು. ಸೊ ಇದರಲ್ಲೆಲ್ಲನೂ ಕೊಟ್ಟಿದ್ದಾರೆ ಏನೇನು ಆ್ಯಕ್ಟಿವಿಟೀಸ್ ನಿಮಗೆ 1 hour ಮಾಡ್ಬೋದು ಅಂತ. ಬೇಕಂದ ಇನ್ನು ಕಾರು ಐಕ್ ಜಿಲ್ಲ ಪೋ. ಸೊ ಚಪ್ಪಲಿ ಎಲ್ಲ ಕ್ಲೀನಾಗಿ ಬರ್ತಾ ಇದೆ, ಎಲ್ಲರೂ ಗಲೀಜಿದ್ರೆ ಸೊ ಕ್ಲೀನ್ ಮಾಡಿಕೊಂಡು ಒಳಗಡೆ ಬನ್ನಿ. ಸೊ ನಮಗೆ ಅಗಸ್ತ್ಯನಿಗೆ ಆಮೇಲೆ ಇದಿಷ್ಟು ಬ್ಯಾಂಡ್, ಪೇರೆಂಟ್ಸ್ ಬಂದಿರ್ತಾರಲ್ಲ ಅವರಿಗೆ ಬ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಆ್ಯಕ್ಟಿವಿಟಿ ಏನಂದರೆ JCBಯಲ್ಲಿ ಆಪ್ರೇಟ್ ಮಾಡೋದಿರುತ್ತೆ. ಸೊ ಫಸ್ಟಿಗೆ ಇವರು ಬಂದ ತಕ್ಷಣ ಈ ರೀತಿಯಾಗಿ ಒಂದು ಕೋಟು, ಆಮೇಲೆ ಒಂದು ತಲೆಗೆ ಟೊಪ್ಪಿ, ಇದನ್ನೆಲ್ಲ ಕೊಡ್ತಾರೆ. ಆಮೇಲೆ ಯಾವ ರೀತಿ ನಾವು ಆಪ್ರೇಟ್ ಮಾಡಬೇಕು ಅಂತ ಹೇಳಿ ಗೈಡೆನ್ಸ್ ಕೊಡ್ತಾರೆ. ಇವನು ಅಗಸ್ತ್ಯ ಅಂದ್ಕೊಂಡಿದ್ದಾನೆ JCB ಅಂದರೆ ತುಂಬ ಸುಲಭ ಇರುತ್ತೆ, ಅದರಲ್ಲಿರೋ ಒಂದು ಬಟನ್ನ ಮೇಲೆ ಕೆಳಗೆ ಮಾಡಿದ್ರೆ ಈಸಿಯಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಅಂತ. ಬಟ್ ಅದು ಆ ರೀತಿ ಅಷ್ಟು ಸುಲಭ ಇಲ್ಲ ಅಂತ ಆಮೇಲೆ ಅವನಿಗೆ ಗೊತ್ತಾಯಿತು. ಮತ್ತು ಅವನಿಗೆ ಕೆಲವೊಂದು ಸಲ ಅವನಾಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಆದರೆ ಇಲ್ಲಿ ಇವ್ರ ಗೈಡೆನ್ಸ್ ಥ್ರೂ ನಾವು ಇದನ್ನು ಆಪ್ರೇಟ್ ಮಾಡಬೇಕು. ಓಕೆ, ಬಕೆಟ್ ಅನ್ಲೋಡ್. ಓಕೆ, five bucket unload. Down, down, bye, down, ಡೌನ್, down, load, ಲೋಡ್, ಲೋಡ್, focus by 1, down, 2, load, 3, remove, bye, slow, slow, ಅವಳು ಸುವರ್ಣ, ಸುವರ್ಣ, right, turn left,
load. And turn right. Down. Down. ಡೌನ್ ಅక్కడ ಪಳ್ಳೆ ಕಂಪುಡು Load. 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 Off. And left. Down left. Right. Down. Right. Reverse. Down. Push. ಡೌನ್ Down. Down. Load. ಹಾಂ ತಿರ್ಗೋ ಅಂಚಿಯಾ ಲಿಫ್ಟ್ ಅಂಪು ಸೊ ಝೋನ್ 1 ಎಕ್ಸವೇಟರ್ಸ್ ಇದ್ದಿದ್ದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಕಾರ್ಡ್ ಬೇರೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಝೋನ್ 2ಗೆ ಹೋಗ್ತಾ ಇದ್ದೀವಿ. ಬಾ ಮೂಳು ಕಂದೆ ಅಗಸ್ತ್ಯ ಮೂಳು ಮೂಳು ಝೋನ್ 2 ఉంది ಝೋನ್ 2 ಮೂಳು ಎಂಚಪ್ರ ಕೆಲಸ ಅಂಪುನು ಸೋಚಿಪಪ್ಪೇರು ಬಲ್ಲ ಜಾಯ್ತು ಒಂದು ಸುಖ. ಝೋನ್ 2 ಒಂದು ಯಾವ ರೀತಿ ಅಂದರೆ ಇವಾಗ ರಿಮೋಟ್ ಕಂಟ್ರೋಲ್ ಕಾರ್ ಥರನೇ ಇದು ರಿಮೋಟ್ ಕಂಟ್ರೋಲ್ಡ್ ನಮಗೆ ಒಂದು ಲಾರಿನ ಕೊಟ್ಟಿರ್ತಾರೆ. ಅವ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ ನಾವು ಅವ್ರು ಕೊಟ್ಟಿರೋ ಟ್ರ್ಯಾಕಲ್ಲಿ ಹೋಗಿ ಅದಕ್ಕೆ ಅವರು ಅಲ್ಲಿ ಲೋಡ್ ಮಾಡ್ತಾರೆ. ಸೊ ಅವ್ರು ಏನು ಪ್ಲೇಸ್ ಕೊಟ್ಟಿದ್ದಾರೆ ಅಲ್ಲಿಗೆ ನಮ್ಮ ವೆಹಿಕಲ್ನ ತೊಗೊಂಡೋಗಿ ಅದಕ್ಕೆ ಲೋಡ್ ಮಾಡಿ ಮತ್ತು ಒಂದು ಡಂಪ್ ಮಾಡೋದಕ್ಕೆ ಒಂದು ಜಾಗ ಅಲ್ಲೇ ಟ್ರ್ಯಾಕಲ್ಲಿ ಚಿಕ್ಕದಾಗಿದೆ ಅಲ್ಲಿ ಹೋಗಿ ಡಂಪ್ ಮಾಡಬೇಕು. ಇದೇನೆಂದರೆ ಮಕ್ಕಳಿಗೆ ಸ್ವಲ್ಪ ಅಂದರೆ 3 to 4 years ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಲಾರಿಗಳು ಬೇರೆ ಗಾಡಿಗಳು ಹೋಗ್ತಾ ಇರುತ್ತೆ. ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ತಾ ನಾವು ಆಟ ಆಡಿಸ್ಬೇಕು. ಕೆಲವೊಂದು ಸಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ರೆ ಯಾವುದಾದ್ರೂ ಗಾಡಿ ಗುದ್ದುತ್ತೆ, ಆ ರೀತಿ ಆಗುತ್ತೆ. ಸೊ ಇದೊಂದು ಚಿಕ್ಕ ಆ್ಯಕ್ಟಿವಿಟಿ ಅಷ್ಟೇ ಇಲ್ಲಿ. ನಮ್ಮ JCB ಅವರು ಲೋಡ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ, ತುಂಬ ಲೇಟ್. ಸೊ ಅಗಸ್ತ್ಯನ ರಿಕ್ವೈರ್ಮೆಂಟ್ ಈಗ ಬಂದು ಇಟಾಚಿ ಅವನಿಗೆ ಬೇಕಂತೆ, ಲಾರಿ ಅವರು ಆಪ್ರೇಟ್ ಮಾಡಬೇಕಂತೆ. ಸೊ ಅವ್ರು ಇಟಾಚಿ ಕೊಡಲ್ಲ, ಬರೀ ನಮಗೆ ಲಾರಿ ಮಾತ್ರ ಇಲ್ಲಿ ಕೊಡ್ತಾರೆ. ಸೊ ಝೋನ್ 2 ಝೋನ್ 3 ಇಲ್ಲೇನೋ ಆ್ಯಕ್ಟಿವಿಟಿ ಅಂತೆ, ಡೈ ವರ್ಕ್ಶಾಪ್ ಅಂತ. ಓನ್ ಲೈಟ್ ಹೌಸ್ ಬಿಲ್ಡ್ ಮಾಡಬೇಕಂತೆ. ಸೊ ಏನೇನು ತೊಗೊಂಡು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಮೋಸ್ಟ್ಲಿ ಮೆಟೀರಿಯಲ್ ಲೀಸ್ಟ್ ಕೊಟ್ಟಿದ್ದಾರೆ, ಬ್ರಿಕ್ ಕೊಟ್ಟಿದ್ದಾರೆ, ಸ್ಮಾಲ್ ಬ್ರಿಕ್, ಲಾರ್ಜ್ ಬ್ರಿಕ್, ಸ್ಕ್ವೇರ್ ಬ್ರಿಕ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಸಿಮೆಂಟು, ಹೊಯ್ಗೆ ಎಲ್ಲ ಕೊಡ್ತಾರೆ ಮೋಸ್ಟ್ಲಿ. ಇದ್ರ ಹತ್ರ ನಾವು ಇಲ್ಲಿ ಲೈಟ್ ಹೌಸನ್ನು ಬಿಲ್ಡ್ ಸೊ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಟರ್ ವೆಲ್. ಸೊ ಯಾವ್ದಾವ್ದು ಬೇಕು ನೀವು, ವಾಟರ್ ವೆಲ್ಲೇ ಜಾಸ್ತಿ ಇದೆ. ಲೈಟ್ ಹೌಸು ವಾಟರ್ ವೆಲ್ ಅವ್ರ ಲೈಟ್ ಹೌಸ್ ಯಾವ್ದು ಮಾಡ್ತೀಯ ಕಂದ, ಯಾವ್ದು ಮಾಡ್ತೀಯ? ಲೈಟ್ ಹೌಸ್ ಮಂಪನ ವಾಟರ್ ವೆಲ್ಲ ಸರಿ. ಸೊ ಅಗಸ್ತ್ಯ ವಾಟರ್ ವೆಲ್ ಚೂಸ್ ಮಾಡಿದ್ದಾನೆ ಅವನಿದ್ದೆ. ಸೊ ಇವಾಗ ವಾಟರ್ ವೆಲ್ ಬಂದು ಕನ್ಸ್ಟ್ರಕ್ಷನ್. ಸೊ ಇಂಜಿನಿಯರಿಂಗು CS ಅಲ್ಲಿ ಬಿಟ್ಟು ಸಿವಿಲಲ್ಲಿ ಮಾಡಿದರೆ ಸ್ವಲ್ಪ ಹೆಲ್ಪ್ ಆಗೋದು. ಸೊ ಟ್ರೈ ಮಾಡ್ತಾ ಇದ್ದೇವೆ, ಏನಾಗುತ್ತೆ ನೋಡೋಣ. ಸೊ ನಾವು ತೊಗೊಂಡಿರೋದು ವಾಟರ್ ವೆಲ್. ಸೊ ಫಸ್ಟ್ ಸ್ಟೆಪ್ಪು ಈ ಥರ. ಸೊ ನೆಕ್ಸ್ಟ್ ಬಂದು ಈ ರೀತಿ ಮಾಡಬೇಕು. ಏನು ಎಲ್ಲಿಂಟು ತೋರಿಸು. ವಾವ್, ನೀನೇ ಮಾಡಿದ? ನೀರೆಲ್ಲಿಂಟು? ಅವ್ರದ್ದು ನೀರು ಕೇಳಬೇಕಲ್ಲ ಈಗ. ನೀರು ಅದರೊಳಗೆ ಉಂಟು. ಓ, ನೀರು ಉಂಟಾ? ಓಕೆ, ಸೂಪರ್. ನೋಡಿದ್ರಲ್ಲ, ಈ ರೀತಿಯಾಗಿ ಇಲ್ಲಿ ಒಂದು ವಾಟರ್ ವೆಲ್ ಅಥವಾ ಲೈಟ್ ಹೌಸು ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ಸಿಮೆಂಟ್ ಹಾಕೋ ಕೆಲಸನೇ ಅಗಸ್ತ್ಯ ಆಗದಿಂದ ಮಾಡ್ತಿದ್ದಾನೆ. ನಾನು ಆ್ಯಕ್ಚುಲಿ ಸಿಮೆಂಟೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಹಾಗಾಗೆ ಇಟ್ಟಿದ್ದೀನಿ, ಅದು ಕೂತ್ಕೊಳ್ಳುತ್ತೆ ಆರಾಮ್ಸೆ. ಅವನಿಗೆಲ್ಲನೂ ಹಾಕ್ತಾ ಕೂತಿದ್ದಾನೆ ಇಲ್ಲಿ. ವಿಚ್ ಒನ್ ಯು ಲೈಕ್? ದಿಸ್ ಒನ್? ಯು ಲೈಕ್ ದಿಸ್ ಒನ್? ಸೂತು ಪೊಯ್
ಸೊ ಇಲ್ಲಿ ಶಾಪಿಂಗ್ ಮಾಡೋದಿದ್ದರೆ ಮಾಡ್ಬೋದು. ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ನಾವು ಝೋನ್ 4ಗೆ ಹೋಗೋಣ ಅಂತ. 3 ಝೋನು ಕಂಪ್ಲೀಟ್ ಆಗಿದೆ, ಇಲ್ಲಿ ಟಿಕ್ ಮಾರ್ಕ್ ಹಾಕಿದ್ದಾರೆ. ಝೋನ್ 4 ಬಂದು ಟ್ರಕ್ ರೈಡ್ ಇರುತ್ತೆ. ಸೊ ಇದು ಒಂದು ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅವನು ನಾವೇನು ಮಾಡಿದ್ವಿ, ಯಾರೂ ಇರಲಿಲ್ಲ, ಕ್ರೌಡ್ ಇರಲಿಲ್ಲ ಅಂತೇಳಿ ಅವನ್ನ ಫಸ್ಟಿಗೆ ಕಳಿಸಿದ್ವಿ. ಆದರೆ ಏನಾಯಿತು ಅಂದರೆ ಅವ್ನಿಗೆ ಯಾವ ರೀತಿ ಇದನ್ನ ಮಾಡೋದು, ಡ್ರೈವ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಫಸ್ಟಲ್ಲಿ ಅವನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯಾವಾಗಲೂ ಏನೇ ಸಿಕ್ಕಿದ್ರು ಫಸ್ಟ್ ಟೈಮ್ ಅವನೇನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅನ್ಕೋತಾನೆ. ಬಟ್ ಅಲ್ಲಿ ಅಷ್ಟೊಂದು ಸಫಿಷಿಯೆಂಟ್ ಟೈಮ್ ಇಲ್ಲ, ಯಾಕಂದರೆ 15 ನಿಮಿಷ ಅಷ್ಟೇ ಅಲ್ಲಿ ಟೈಮ್ ಇರೋದು. ಸೊ ಇಲ್ಲಿ ಬಂದಾಗ ಅವ್ನಿಗೆ ಅದು ಟ್ರಕ್ನ ನೋಡೋದೇ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಬೇರೆ ಇವರು ರೈಡ್ ಮಾಡು ಅಂತ ಹೇಳಿದಾಗ ಅವನಿಗೆ ರೈಡ್ ಮಾಡೋದು, ಆ ಟ್ರಕ್ನ ನೋಡೋದು ಅನ್ನೋ 2 ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದ. ಈ ಲೇ ಪ್ಲೇ ಏರಿಯಾದ ಕಂಪ್ಲೀಟ್ ವಿಡಿಯೋನ ನಾನು KRTK ಡೈರಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೆ ಆ ಕಂಪ್ಲೀಟ್ ವಿಡಿಯೋನ ನೋಡಿ. ನೀವೆಲ್ಲಾದರೂ ಇಲ್ಲಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಅಂದರೆ ನಿಮ್ಮ ಫೇರ್ ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬರೀ ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಮಾತ್ರ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದೊಂದು ಜಾರ್ಬಂಡಿ. ಸೊ ಸ್ವಲ್ಪ ದೊಡ್ಡದಿದೆ, ಹೋಗಿ ಹೆದರಿಕಿಲ್ಲ, ಏನಾಗೋದಿಲ್ಲ, ಅಲ್ಲಿ ಬಾ, ನಾನಲ್ಲಿ ಇರ್ತೇನೆ, ಕೈ ಇಲ್ಲ ಹಿಡ್ಕೊಳ್ಳಿಕ್ಕೆ. ಈ ಜಾರಬಂಡಿ ತುಂಬ ದೊಡ್ಡದಿತ್ತು ಮತ್ತು ಕ್ಲೋಸ್ಡ್ ಆಗಿತ್ತು. ಇವನು ಅಂದರೆ ಆಟ ಆಡಿದಾನೆ, ಚಿಕ್ಕದ್ರಲ್ಲಿ ಆಟ ಆಡಿದ್ದಾನೆ. ಈ ರೀತಿಯಾಗಿ ದೊಡ್ಡ ಹ್ಯೂಜ್ ಆಗಿರೋ ಜಾರಬಂಡಿಲಿ ಯಾವತ್ತೂ ಆಟ ಆಡಿಲ್ಲ. ಸ್ವಲ್ಪ ಭಯ ಪಡ್ತಾ ಇದ್ದ. ಸೊ ಈಗ ನಾವು ಅಗಸ್ತ್ಯನ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಾಯಿತು ಅಂತ. ಬಲನಿ ಬಣ್ಣ ಬೇಗ ಎಂಚಿ ಇಷ್ಟ ನಿಂಗೆ? ಹೇಗೆ ಇಷ್ಟ ಆಯ್ತಾ ನಿಂಗೆ? ನಿಂಗೆ ಯಾವುದೆಲ್ಲ ಇಲ್ಲಿ ಇಷ್ಟ ಆಯಿತು? ಯಾವುದೆಲ್ಲ ಇಷ್ಟ ಆಯಿತು? ಇಟಾಚಿ ಇಷ್ಟ ಆಯ್ತು. ಆಮೇಲೆ ಇನ್ನೊಂದ್ಸಲ ಬರ್ತೀಯಾ? ಸೊ ಅವನಿಗೆ ಫುಲ್ ಜಾರ್ಬಂಡಿ ಆಟ ಆಡೋಕ್ಕೆ ಅಲ್ಲಿ ಧೈರ್ಯ ಸಾಲಿಲ್ಲ, ಅದಕ್ಕೆ ಇಲ್ಲಿಂದ ರಿವರ್ಸ್ ಹೋಗಿ ಆಟ ಆಡ್ತಾ ಇದ್ದಾನೆ. ಸೊ ಇದರಲ್ಲಿ ಆಟ ಆಡಬೇಕು ಅಂತ ಅವನಿಗೆ ಮನಸ್ಸಿತ್ತು, ಬಟ್ ಅಷ್ಟು ಧೈರ್ಯ ಸಾಕಾಗಲಿಲ್ಲ. ಸೊ ನಾನು ಫೋರ್ಸ್ ಮಾಡಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕಿಡ್ಸ್ ಪ್ಲೇ ಏರಿಯಾ. ಸೊ ಇಲ್ಲಿ ಮೇಯ್ನಾಗಿ JCB ಮತ್ತು ಅಲ್ಲಿ ಟ್ರಕ್ ಓಡಿಸೋದೇ ಮೇನ್ 2 ಆ್ಯಕ್ಟಿವಿಟೀಸು. ಅಲ್ಲೆಲ್ಲ ಬೇಗ ಮುಗ್ದೋಗುತ್ತೆ, ನಿಮ್ಗೊಂದು 5 ನಿಮಿಷ. ಈ ಅಗಸ್ತ್ಯ ಅಂತೂ 2 ನೋಡೋದು ಹಂಗೆ ಹೇಗಿರುತ್ತೆ ಅಂತ ನೋಡೋದೇ ಖುಷಿ. ಅದನ್ನ ನೋಡ್ತಾನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದ. ಸೊ ನೆಕ್ಸ್ಟ್ ಇದೊಂದು ದೊಡ್ಡ ಜಾರ್ಬಂಡಿ, ಅದರಲ್ಲಿ ಸ್ವಲ್ಪ ಹೆದರ್ಕೊಂಡ. ಸೊ ಅದಾದಮೇಲೆ ಅದೆರಡು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿ. ಸೊ ನೀವು ಇಲ್ಲಿ ಬರೋದಿದ್ರೆ ಪ್ಲ್ಯಾನ್ ಮಾಡಿ ಬನ್ನಿ. ಸೊ ಪ್ರಿಯರ್ ಬುಕ್ಕಿಂಗ್ ಮಾಡಬೇಕು. ಆಮೇಲೆ ಮಕ್ಕಳು ಸ್ವಲ್ಪ ಅಂದರೆ ಆ ಕಡೆ ಡಿಸ್ಟ್ರ್ಯಾಕ್ಟ್ ಆಗದೇನೆ ಸೊ ಆಟದಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ 1 ಟೈಮ್ಗೆ ಬರೋದು ವರ್ತ್. ಬಟ್ ನೀವು 1000 ರೂಪೀಸ್ ಪೇ ಮಾಡಬೇಕು. ಸೊ ನೆಕ್ಸ್ಟ್ ನೀವು 2 ಟೈಮ್ಸ್ ಬೇಕಿದ್ರೂ ಅದು ಬೇರೆ ಟಿಕೆಟ್ ಇದೆ. ಸೊ ನೋಡಿಕೊಂಡು ಬುಕ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಅಗಸ್ತ್ಯನ ಬಕೆಟ್ ಲಿಸ್ಟಲ್ಲಿರೋದು ಮಾಲ್ ನೋಡಬೇಕು ಅಂತ. ಸೊ ನಾವು ಇವಾಗ ಮಾಲಿಗೆ ಹೋಗ್ತೀವಿ, ಯಾಕಂದರೆ ಅವನಿಗೆ ಸ್ಕೂಲ್ ಬುಕ್ಕಲ್ಲೂ ಒಂದರಲ್ಲಿದೆ ಮಾಲ್ ಹೇಗಿರುತ್ತೆ ಅಂತ. ಸೊ ಎಲ್ಲನೂ ನೋಡಿದ್ದಾನೆ ಅವನು, ರೈಲ್ವೆ ಸ್ಟೇಷನು, ಬಸ್ ಸ್ಟೇಷನ್ ಅದೆಲ್ಲ ನೋಡಿದ್ದಾನೆ. ಬಟ್ ಆ ಮಾಲ್ ಅನ್ನೋದು ಹೇಗಿರುತ್ತೆ ಅಂದರೆ ನೋಡಿದ್ದಾನೆ ಹೊರಗಡೆಯಿಂದ. ಚಿಕ್ಕದ್ರಲ್ಲಿರ್ಬೇಕಾದ್ರೆ ನಾವು ಹೋಗಿದ್ದು, ಆಮೇಲೆ ಪರ್ಟಿಕ್ಯುಲರಾಗಿ ನಾವು ಮಾಲಿಗೆ ಅಂತ ಹೋಗೇ ಇಲ್ಲ. ಸೊ ಇವಾಗ ನಾವು ಮಾಲಿಗೆ ಹೋಗ್ತೀವಿ, ಬನ್ನಿ. ಅಗಸ್ತ್ಯ ಬಾಯ್ ಬಾಯ್ ಬಾಯ್. ಸೊ ನೆಕ್ಸ್ಟ್ ನಾವಿವಾಗ ಬಂದಿರೋದು ಮಾಲ್. ನಾವು ವೈಟ್ ಫೀಲ್ಡ್ ಹತ್ರ ಇರೋ ಇದ್ಯಾವುದಿದು VR ಬೆಂಗಳೂರು ಮಾಲಿಗೆ ಬಂದಿದ್ದೀವಿ. ಸೊ ಅವನಿಗೆ ಅಂದರೆ ಪುಸ್ತಕದಲ್ಲಿತ್ತು ಒಂದು ಮಾಲ್ ಅಂದ್ರೇನಂತ. ಸೊ ನಾವು ಈ ಥರ ಮಾಲಿಗೆ ಅವ್ನು ಹುಟ್ಟಿದ ಮೇಲೆ ಬರಲಿಲ್ಲ. ಸೊ ನಾರ್ಮಲ್ ಗ್ರೋಸರಿ, ಡಿ-ಮಾರ್ಟ್ ಆ ಥರ ಎಲ್ಲ ಹೋಗ್ತಾ ಇದ್ವಿ. ಸೊ ಇವತ್ತು ಪರ್ಟಿಕ್ಯುಲರಾಗಿ ಅವನಿಗೋಸ್ಕರ ಮಾಲಿಗೆ ಬಂದಿದ್ದೀವಿ. ಸೊ ಅವನಿಗೆ ಆ ಎಕ್ಸಿಲೇಟರಲ್ಲಿ ಹೋಗೋದೇ ನೋಡೋದಕ್ಕೆ ಖುಷಿ. ಸೊ ಬನ್ನಿ. ಎಲ್ಲಿ ಬಂದಿದೆಯಾ ಕಂದ? ಇದು ಮಾಲಲ್ಲಿ ಏನೆಲ್ಲ ಇರ್ತದೆ ಹೇಳು? ತುಂಬ ಶಾಪ್ಸ್ ಇರ್ತದಲ್ಲ? ಮತ್ತೆ ನೀನು ಪುಸ್ತಕದಲ್ಲಿ ಏನೆಲ್ಲ ಇತ್ತು ಹೇಳು? ಶಾಪ್ಸ್ ಇತ್ತಾ? ನೋಡಿದ್ಯಲ್ಲ? ಸೊ ಈಗ ಇವತ್ತು ರಿಯಲ್ ಆಗಿ ನೋಡುವನ? ಸರಿ ಬಾ, ಹೋಗುವ ಬಾ. ಎಲ್ಲಿ? ಅಲ್ಲೆಲ್ಲ ಬೇಡ, ನಾವು ಮಾಲ್ ಒಳಗೆ ಹೋಗುವ. ಜ್ಯೂಸು ಒಳಗೆ ಉಂಟು, ತೆಗೆದು ಕೊಡ್ತೇನೆ ಬಾ. ಈ ಕಡೆ
ನೋಡು ಮಾಲಲ್ಲಿ ಏನೆಲ್ಲ ಉಂಟು ಅಂತ ನೋಡುವನಾ ನಾನು ಹೇಳಿದೆಲ್ಲ ನೋಡು, ತುಂಬ ಶಾಪ್ಸ್ ಉಂಟು ಇಲ್ಲಿ. ನೋಡು ಎಷ್ಟೊಂದು ಅಂಗಡಿ ಉಂಟು, ನೋಡಿದ್ಯಾ? ಇದೇನಿದು ಹುಲಿ ಸಿಂಹ ಎಲ್ಲ ಉಂಟು ಮಾಲಲ್ಲಿ. ಹುಲಿ ಸಿಂಹ ಎಲ್ಲ ಬಂದಿದ? ಯಾವುದೆಲ್ಲ ಪ್ರಾಣಿ ಗೊತ್ತು ಹೇಳು ನಿಂಗೆ? ಹಾಂ, ಇದ್ಯಾವುದು? ನಾವೀಗ ಮೇಲೆ ಹೋಗ್ತಿದ್ದೇವೆ. ನೋಡಿದ್ಯಾ ಮಾಲಲ್ಲಿ? ಮಾಲ್ ಅಂದ್ರೆ ಎಂತ ಅಂತ ಹೇಳಿ ಕಂದ. ಓಹೋ, ಹೆಂಗ್ ಪೊಡಿಗೆ ಅವಂತುಂಡು ಕಂದ ಅವಂತುಂಡ ಬಲ ಇಂಕ್ಲ ಪೊಡಿಗೆ ಅವಂತುಂಡ. ಮಾಲ್ ಅಗಸ್ತ್ಯನ ಮಾಲ್. ನಾವು ಆ್ಯಕ್ಚುಲಿ ಮಾಲ್ಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದಲ್ಲ, ಸುಮ್ಮನೆ ಅಗಸ್ತ್ಯನ್ಗೆ ಒಂದು ಖುಷಿ ಆಗಲಿ, ಅವನು ಯಾವಾಗಲೂ ಹೇಳ್ತಾ ಇದ್ದ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಸುಮ್ಮನೆ ಮೇಲೆ ಹೋಗೋದು ಕೆಳಗೆ ಹೋಗೋದು ಇದೇ ಮಾಡ್ತಾ ಇದ್ವಿ. ಅದೇ ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ದುಬೈಲಿರ್ಬೇಕಾದ್ರೆ ನಾವು ತುಂಬ ಲುಲು ಸೂಪರ್ ಮಾರ್ಕೆಟ್ಗೆ ಡೈಲಿ ಹೋಗ್ತಾ ಇದ್ವಿ. ಸೊ ಇವತ್ತು ಇಲ್ಲಿ ನೋಡಿದ್ವಲ್ಲ, ಸರಿ ಇಲ್ಲಿ ಒಂದ್ಸಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಎಂಟ್ರೆನ್ಸ್. ಈ ಮಾಲಲ್ಲಿ ಲುಲು ಸೂಪರ್ ಮಾರ್ಕೆಟ್ ಇತ್ತು. ಸರಿ ಅಂತ ಅಂದ್ಕೊಂಡು ಒಳಗಡೆ ಒಂದ್ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಕೆಲವೊಂದು ಐಟಮ್ ಬೇಕು ಅಂತ ತೊಗೊಂಡ್ವಿ. ನೋಡ್ಲಿಕ್ಕೆ ಮಾತ್ರ, ಯಾವುದು ತಗೊಳ್ಲಿಕ್ಕಿಲ್ಲ, ಆಯ್ತಾ? ನೋಡ್ಲಿಕ್ಕೆ ಮಾತ್ರ ನಮಗೆ ಇದೆಲ್ಲ ನೋಟ್ ಪುಸ್ತಕ ಕಂದ. ನಿಂಗೆ ಯಾಕಿದು? ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಅಂದರೆ ಮಕ್ಳಿಗೆ ಖುಷಿ ಆಗುತ್ತೆ. ಬೇಕು ಅಂತ ಹಠ ಹಿಡಿತಾನೆ, ಬಟ್ ಮ್ಯಾನೇಜ್ ಮಾಡ್ಬೋದು. ಅದಕ್ಕೋಸ್ಕರ ಜಸ್ಟ್ ನೋಡ್ಕೊಂಡಾದ್ರೂ ಹೋಗಲಿ ಅಂತ ಈ ಕಿಡ್ಸ್ ಸೆಕ್ಷನ್ಗೆ ಇವಾಗ ಬಂದಿದ್ದೀವಿ. ಅವನಿಗೆ ಗೊತ್ತಿದೆ ಯಾವ್ದು ನಮಗಲ್ಲ, ತಕೊಳ್ಳಿಕ್ಕಿಲ್ಲ, ನೋಡಿ ಇಡ್ಬೇಕು ಅಂತ ಹೇಳಿ. ಗುಡ್ ಬಾಯ್, ತುಂಬಾ ಗುಡ್ ಬಾಯ್ ಅವ. ಅದಿದೆಯಲ್ಲ ಕಂದ ನಿನ್ನ ಹತ್ರ? ಗನ್ ಇದೆ ಅಲ್ಲ ಒಂದು. ಮತ್ತೆ ಯಾವುದು? JCB. ಅದಿತ್ತಲ್ಲ ರೋಲರ್, ದೊಡ್ಡದಿರ್ಬೇಕ, ಚಿಕ್ಕದ ವೇಸ್ಟ್ ಅಲ್ಲ. ಸೊ ಇದು ಬಂದು ವೆಜಿಟೇಬಲ್ ಸೆಕ್ಷನ್ಗೆ ಬಂದ್ವಿ. ಸೊ ಅವಕಾಡೋ ನಾವು ಲಾಸ್ಟ್ ಟೈಮ್ ತೊಗೊಂಡು ಅದರಲ್ಲಿ ಬೀಜ ಹಾಕಿ ಗಿಡ ಮಾಡಿದ್ದೀವಿ. ಬಟ್ ಈ ಸೈಜಲ್ಲಿ ಇಲ್ಲ ಅಂತ ಹೇಳಿ ದೊಡ್ಡದು ತೊಗೊಳ್ಳೋಣ ಅಂತ. ಏನು ಬೇಕು? ಡೋನಟಾ? ಐ ಡೋನಟ್ ಹಿಂಗೆ ಗೊತ್ತು. ಡೋನಟ್ ಅಲ್ಲ ಹೆಲ್ದಿ ಅಲ್ಲಲ್ಲ ಕಂದ, ಅದು ಜಂಕ್ ಫುಡ್ ಅಲ್ಲ. ಫುಡ್ ಅಲ್ಲ ಅದು. ಬೇಡ ಆಗ್ಬೋದಾ?
ಬೇಕಾ? ಅದು ಹೇಳು ಅವ್ನ್ ಅನುಷಾಕ ತಿಂದಿದ್ದಾಳ ಅದಕ್ಕೆ ನಿಮಗೆ ಬೇಕಾ? ಹೌದಾ? ಸೊ ಡೋನಟ್ ಅವನಿಗೆ ಯಾವತ್ತೂ ಕೊಟ್ಟಿಲ್ಲ, ಒಂದು ವಿಡಿಯೋದಲ್ಲಿ ನೋಡಿದ್ದಾನೆ, ಸರಿ ಇವತ್ತು ಟ್ರೈ ಮಾಡೋಣ ಅಂತ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಈ ದಿನ. ಸೊ ಇಲ್ಲಿ ಇವನಿಗೆ ಟ್ಯಾಗ್ ಹಾಕಿದ್ದಾರೆ, ನಂಗೆ ಟ್ಯಾಗ್ ಹೇಳೋದು ಮರ್ತೋಯ್ತು. ಲಿಟಲ್ ಇಂಜಿನಿಯರ್ ಅಂತ ಹಾಕಿದ್ದಾರೆ. ಸೊ ಪೇರೆಂಟ್ಸ್ಗೂ ಈ ರೀತಿಯಾಗಿ ಟ್ಯಾಗ್ ಕೊಟ್ಟಿದ್ದಾರೆ, ಇಂಜಿನಿಯರ್ ಸ್ಕ್ರೂ ಅಂತ. ಸೊ ಇಷ್ಟ ಆಯ್ತಾ ಕಂದ ನಿಂಗೆ? JCB ಮತ್ತೆ ಟ್ರಕ್ ಇಷ್ಟ ಆಯ್ತು. ಮಾಲ್ ಹೇಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಆಯ್ತಾ? ಪುಸ್ತಕದಲ್ಲಿದ್ದಾಗೆ ಅಂತ ಮಾಲು ಇಲ್ಲ, ಇಲ್ವಾ? ಮತ್ತೇನುಂಟು? ಏನಿರಲಿಲ್ಲ ನಿನ್ನ ಪುಸ್ತಕದಲ್ಲಿ? ಏನು ಕಮ್ಮಿ ಇತ್ತು ಮಾಲಲ್ಲಿ? ಅದು ಹಾಂ, ಒಂದು ಆ್ಯಪಲ್ ಕೊಟ್ಟಿತ್ತು, ಒಂದು ಇಟ್ಟಿತ್ತು, ಅದು ಈಗ ಇದು ಮಾಡಾಯ್ತು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಈ ದಿನ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್.